ಕೊಂದವರು ಯಾರು? ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ರಾಧಿಕಾ. ಇವತ್ತು ನಮ್ಮ ಜೊತೆ MD ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ಇವತ್ತಿನ ವಿಷಯ ಏನಪ್ಪ ಅಂದರೆ ಸರ್, ನಾಳೆ ಅಂದರೆ 16ನೇ ತಾರೀಕು 12/2025 ಇಡೀ ಕರ್ನಾಟಕದ ಮಹಿಳೆಯರು ಮೌನ ಹೋರಾಟ ಮಾಡ್ತಿದ್ದಾರೆ. ಗೊತ್ತಲ್ಲ ವೀಕ್ಷಕರೇ, ಮೌನ ಹೋರಾಟ ಯಾವುದಕ್ಕೋಸ್ಕರ ಮಾಡ್ತಿದ್ದಾರೆ ಅಂತ. ಧರ್ಮಸ್ಥಳದಲ್ಲಿ ನಡೆದ ಸೌಜನ್ಯ ಅವರ ಪರವಾಗಿ ಮತ್ತು ಅಲ್ಲಿ ಹಲವಾರು ಅನ್ಯಾಯಗಳು ಆಗಿದ್ದಾವೆ. ಮರ್ಡರ್ ಆಗಿದ್ದಾವೆ, ರೇಪ್ ಆಗಿದ್ದಾವೆ, ಕೊಲೆ ಮಾಡಿದ್ದಾರೆ, ಹಲವಾರು ಆಗಿದ್ದಾವೆ. ಅದರ ಪರ ಕರ್ನಾಟಕದ ಮಹಿಳೆಯರು ಮೌನ ಹೋರಾಟ ಮಾಡ್ತಿದ್ದಾರೆ. ನಾಳೆ ನ್ಯಾಯ ಸಿಗುತ್ತಾ? ದೇವ್ರಿದ್ದಾನ ಮೇಲ್ಗಡೆ? ಅನ್ಯಾಯ ಮುಚ್ಚೋಗುತ್ತಾ? ನ್ಯಾಯ ಸಿಗುತ್ತಾ? ಅದರ ಬಗ್ಗೆ ತಿಳಿದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಸರ್, ನಾಳೆ ಮಹಿಳೆಯರು ಹೋರಾಟ ಮಾಡ್ತಿದೆ ಸರ್, ನಿಮ್ಮ ಅನಿಸಿಕೆ ಹೇಳ್ಬೋದಾ ಸರ್? ನಾಳೆ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸುಮಾರು 14 ವರ್ಷದಿಂದಲೂ ಹೋರಾಟ ನಡ್ಕೊಂತಲೇ ಬಂದಿದೆ. ಬಟ್ ಇಲ್ಲಿ ನಾಳೆ ಹೋರಾಟ ಬಹಳ ವಿಶೇಷ. ಮಹಿಳೆಯರು ಎಲ್ಲಾದ್ರೂ ಒಂದ್ ಕಡೆ ಹೋರಾಟ ಮಾಡೋದು ನೋಡಿದ್ದೀರಾ ನೀವು? ಬರೀ ಮಹಿಳೆಯರು ಇರ್ತಕ್ಕಂಥದ್ದು ಇಲ್ಲ ಸರ್, ನೋಡಿಲ್ಲ. ನಿಮ್ದೇನಾದ್ರೂ ಸ್ತ್ರೀ ಶಕ್ತಿ ಅವು ಅಂದ್ರೆ ಅದನ್ನ ಮಾಡ್ತೀರಾ. ಆದ್ರೆ ಈ ತರ ಹೋರಾಟ ಒಂದು ಬೆಳಕಿಗೆ ಬಂದು ಅಂದ್ರೆ ಇದು ಸೋಷಿಯಲ್ ವರ್ಕ್. ಇದು ನೀವು ನಿಮ್ಮ ಮನೆ, ನಿಮ್ಮ ಕುಟುಂಬ ಪರ್ಸನಲ್, ನೀವು ಇನ್ನೊಬ್ಬರಿಗೋಸ್ಕರ ಸಹಾಯ ಮಾಡೋದು ಸೋಷಿಯಲ್. ಈ ರೀತಿಯಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಇತಿಹಾಸದಲ್ಲೇ ಪ್ರಥಮ. ಎಲ್ಲ ಮಹಿಳೆಯರು ಸೇರಿಕೊಂಡು ಇಲ್ಲಿ ಸೌಜನ್ಯ ಹೆಸರು ಮಾತ್ರ, ಬಟ್ ಈ ಹೋರಾಟ ಅಲ್ಲಿ ಏನು ಹೇಳಿದ್ರಲ್ಲ, ಮಹಿಳೆಯರ ಮೇಲೆ ಹಲ್ಲೆ ಆಗಿರ್ಬೋದು, ರೇಪ್ ಆಗಿರ್ಬೋದು, ಮರ್ಡರ್ ಆಗಿರ್ಬೋದು, ಅಲ್ಲಿ ಏನ್ ನಡೆದಿದೆಯಲ್ಲ ಅದೆಲ್ಲ ಕೃತ್ಯಕ್ಕೂ ಸಹ SIT ತನಿಖೆ ಇರೋದು. ಈ SIT ಯಾಕೆ ಬಂದೆ ಅಂತ ಹೇಳಿದ್ರೆ, ಈ ಮಹಿಳೆಯರಿಗೂ ಈ SIT ಅವ್ರಿಗೂ ಒಂದು ಕನೆಕ್ಷನ್ ಇದೆ. ಕನೆಕ್ಷನ್ ಸರ್? ಈ SIT ಅವರು ಈಗ ನೀವು ದೊಡ್ಡ ದೇವಮಾನವ, ಯಾಕೆ ನಾನು ಪ್ರತಿ ಬಾರಿಯೂ ನಿಮ್ಮನ್ನು ತಗೊಳ್ತೀನಿ ಅಂತ ಹೇಳಿದ್ರೆ, ನಾನು ಸುಮ್ಮನೆ ಯಾರ್ಯಾರ್ದೋ ಹೇಳಿದ್ರೆ ಇಮ್ಯಾಜಿನೇಷನ್ ಬೇರೆ ಕಡೆ ಹೋಗೋದೇ ಬೇಡ, ನಾವೇ ಮಾತಾಡ್ಬಿಡ. ಈಗ ನೀವು ದೊಡ್ಡ ದೇವಮಾನವರು, ನಾನು ಒಬ್ಬ ಬಡತನದ ಮನೆಯ ತಂದೆ, ನನ್ನ ಮಗಳ ರೇಪ್ ಆಗಿರುತ್ತೆ ಅಥವಾ ನನ್ನ ಕುಟುಂಬದಲ್ಲಿ ಯಾರ್ದೋ ಒಬ್ರದ್ದು ರೇಪ್ ಆಗಿರುತ್ತೆ, ಓಕೆನಾ? ಅದನ್ನ ನೋಡಿರ್ತಕ್ಕಂಥವ್ರು ಕೋರ್ಟಿಗೆ ಹೋಗ್ಬಿಟ್ಟು ಇವರೇ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸಾಕ್ಷಿ ಸಮೇತ ಹೇಳಿದ್ರೆ, ಸರ್ಕಾರ ಏನ್ ಮಾಡಬೇಕು? ನ್ಯಾಯದ ಪರವಾಗಿ ನಿಂತ್ಕೊಂಡು ನ್ಯಾಯ ಕೊಡಿಸ್ಬೇಕು. ದೇವಮಾನವನೇ ಮಾಡಿದ್ದಾನೆ ಅಂತ ವ್ಯಕ್ತಿ ಹೇಳ್ತಾನೆ, ಯಾರು? ಚಿನ್ನಯ್ಯ, ಸೌಜನ್ಯ ಕೇಸ್ ವಿಚಾರದಲ್ಲಿ. ಆದ್ರೆ ಇಲ್ಲಿಯವರೆಗೂ ಸುಮಾರು 4,000 ಪುಟಗಳುಳ್ಳ ಚಾರ್ಜ್ ಶೀಟ್ ಕೊಟ್ಟಿದ್ದಾರೆ. SIT ತನಿಖೆ ಮಾಡಿದ್ದಾರೆ. 4,000 ಸೌಜನ್ಯ ಪರ ಇರ್ತಕ್ಕಂಥ ಹೋರಾಟಗಾರರ ಮೇಲೆ ಕೊಟ್ಟಿದ್ದಾರೆ ಅವರು. ಇವ್ರು ಯಾಕೆ ಹೋರಾಟ ಮಾಡ್ಬೇಕು? ಮತ್ತೆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡೋದ್ಮೇಲೆ 4,000 ಪುಟಗಳುಳ್ಳ ಚಾರ್ಜ್ ಶೀಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮತ್ತೆ ಇವ್ರು ಹೋರಾಟ ಮಾಡೋರಿಗೆ ಮತ್ತೆ ಯಾಕೆ ಬೆಂಗಾವಲ ನಿಂತ್ಕೋಬೇಕು? ಸರ್ಕಾರನೇ ಈ ಮಟ್ಟಕ್ಕೆ ಮಾಡ್ತಾ ಇದೆಯಲ್ಲ, ಅದಕ್ಕೋಸ್ಕರ ಮಹಿಳೆಯರನ್ನು ಯಾಕಂದ್ರೆ ನಮ್ದು ಭಾರತ ದೇಶ ಮಹಿಳಾ ಪ್ರಧಾನ ದೇಶ. ನಮ್ದು ಭಾರತಂಬೆ ಹೋಲಿಸ್ಕೊಂಡಿದೀವಿ ನಮ್ಮ ದೇಶವನ್ನ. ಕರ್ನಾಟಕವನ್ನ ಭುವನೇಶ್ವರಿಗೆ, ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ನದಿಗಳಿರ್ತಕ್ಕಂಥದ್ದು ಹೆಣ್ಣು ಮಕ್ಕಳ ಹೆಸರಲ್ಲೇ. ಹಾಗಾಗಿ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಅದರದೇ ಆದ ಒಂದು ಪ್ರಾಮುಖ್ಯತೆ ಇದೆ. ಹಾಗಾಗಿ ಈ ಹೋರಾಟದಿಂದ ಖಂಡಿತವಾಗಿಯೂ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಖಂಡಿತವಾಗಿಯೂ ಆಗುತ್ತೆ. ನಾಳೆಯ ಹೋರಾಟ ಬಹಳ ಅದ್ಭುತವಾಗುತ್ತೆ. ಮತ್ತೆ ಆಗಬೇಕು ಸರ್. ಯಾಕಂದರೆ ಅನ್ಯಾಯ ಆಗಿದೆ. ಅಲ್ಲಿರ್ತಕ್ಕಂಥ ಸೌಜನ್ಯರಾಗಿರ್ಬೋದು ಮತ್ತು ಬೇರೆ ಯಾರು ಆಗಿರ್ಬೋದು, ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಸರ್. ಹಂಗಾಗಿ ನಾಳೆ ಮಹಿಳೆಯರು ಮೌನ ಹೋರಾಟ ಮಾಡ್ತಿದ್ದಾರೆ. ಅದಕ್ಕೆ ನ್ಯಾಯ ಸಿಗಬೇಕು ಅಂತ ನಾವು ಕೇಳ್ಕೊಂತೀವಿ. ಯಾಕಂದರೆ ನಾವು ಒಂದು ಮಹಿಳೆಯರು, ನಾಳೆ ನಮ್ಮ ಹುಟ್ಟ ಮಕ್ಕಳು ಮಹಿಳೆಯರು, ಮನೇಲಿರ್ತಕ್ಕಂಥ ಪ್ರತಿಯೊಂದು ಹೆಣ್ಮಕ್ಳಿಗೂ ನ್ಯಾಯ ಸಿಗಲೇಬೇಕು. ಈಗ ಈ ವಾತಾವರಣ ಹೆಂಗಾಗಿದೆ ಸರ್ ಅಂದರೆ, 17-16 ವರ್ಷದ ಹುಡುಗಿಯರನ್ನೇ ಬಿಟ್ಟಿಲ್ಲ, ಕೊನೆ 3 ವರ್ಷದ ಹುಡುಗಿಯರನ್ನೇ ಪಾಪುಗಳನ್ನೇ ಬಿಟ್ಟಿಲ್ಲ ಸರ್. ನೀವು ಪತ್ರಕರ್ತರು, ನಿಮಗೆ ಪ್ರತಿಯೊಂದು ಸಹ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ನಾವು ಯಾವಾಗಲೂ ದಿನ ಬೆಳಕಂದ್ರೆ ಈ ಮೊಬೈಲು,
ಈ ಟಿ ವಿ, ಈ ನ್ಯೂಸು ಇವನ್ನೆಲ್ಲ ನೋಡಿ ತಿಳ್ಕೊಳ್ತೀವಿ. ಅಂದರೆ ನಮ್ಮದು ಉದ್ಯೋಗ ಅದು. ಎಸ್ ಸರ್. ಈ ಜನರಿಗೆ ತಿಳಿಸುವಂಥ ಪ್ರಯತ್ನನ ಈ ಸ್ಯಾಟಲೈಟ್ ಚಾನಲ್ನವ್ರು ಮಾಡಬೇಕು. ಯಾಕೆಂದರೆ ಅವರಿಗೆ ಸರ್ಕಾರದಿಂದ ಇಂತಿಷ್ಟು ಹಣ ಅಂತ ಕೊಡ್ತಾರೆ, ಅವ್ರು ಮಾಡಬೇಕು. ನಾವಿಲ್ಲಿ ನಮ್ಮ ಬಂಡವಾಳ ಹಾಕ್ಕೊಂಡು ಜನರಿಗೆ ತಿಳಿಸ್ತಾ ಇದ್ದೀವಿ. ಜನರು ಈ ಥರ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಈ ಥರ ಮೀಡಿಯಾಗಳನ್ನು ಉಳಿಸ್ಬೇಕು. ಎಸ್ ಸರ್. ನೆಕ್ಸ್ಟ್ ಮಂತ್ ಮತ್ತೆ ಎಲ್ಲ ಕರ್ನಾಟಕಾದ್ಯಂತ ನಮ್ಮ ಚಾನಲ್ ಕೇಬಲ್ ನೆಟ್ವರ್ಕ್ ಮೂಲಕ ಹೋಗುತ್ತೆ. ಅದರ ಮುಖಾಂತರವನ್ನು ಅದನ್ನು ತಿಳಿಸೋಣಂತೆ. ಈಗ ನಾಳಿನ ವಿಚಾರವಾಗಿ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಗ್ರಾಮಸ್ಥರು, ಮಹಿಳೆಯರು ಸಹ ಹೋಗ್ತಾ ಇದ್ದಾರೆ. ಅಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಂದರೆ ಆ ಸೌಜನ್ಯವಾಗಿರ್ಬೋದು ಅಥವಾ ಅಲ್ಲಿ ನಡೆದಿರ್ತಕ್ಕಂಥ ಅನ್ಯಾಯದ ಕೇಸ್ ವಿರುದ್ಧ ಆಗಿರ್ಬೋದು, ಅಲ್ಲಿ ಸುತ್ತಮುತ್ತಲ ಇರ್ತಕ್ಕಂಥ ಮಹಿಳೆಯರಿಗೆ ಅಥವಾ ಅಲ್ಲಿ ವ್ಯಕ್ತಿಗಳಿಗೆ ಆ ಹೋರಾಟಕ್ಕೆ ಯಾವ ರೀತಿ ಬೆಂಬಲ ಕೊಡಿ ಅಂತ ಹೇಳ್ತೀರಾ? ಸ್ವಲ್ಪ ಬೆಂಬಲ ಕೊಡಲೇಬೇಕು ಸರ್. ಯಾಕಂದರೆ ಒಂದು ನ್ಯಾಯದ ಪರ ಹೋರಾಡ್ತಿದೆ. ನ್ಯಾಯ ಇಲ್ಲ ಅಂದಿದ್ರೆ ಯಾವ ಮಹಿಳೆಯೂ ಹೋರಾಟ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಯಾರು ಆಗಲೂ ನ್ಯಾಯದ ಪರ ನಿಂತ್ಕೊತಾ ಇರಲಿಲ್ಲ. ಅನ್ಯಾಯ ಆಗಿದೆ ಅಂದರೆ ಹಿಂದ್ಗಡೆ ಸರಿತಿದ್ರು. ಬಟ್ ಅಲ್ಲಿರ್ತಕ್ಕಂಥದ್ದು ನ್ಯಾಯ ಬೇಕು ಅಂತ ಸೌಜನ್ಯವರಿಗೆ ಹೋರಾಟ ಮಾಡ್ತಿದ್ದಾರೆ ಮಹಿಳೆಯರು. ಅವ್ರಿಗೆ ನ್ಯಾಯ ಕೊಡಬೇಕು ಅಂತ ಅವ್ರಿಗೆ ಮನವಿ ಮಾಡ್ಕೊತೀವಿ ಸರ್. ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೆ ನೀವು ಒಂದು ಅವರಿಗೆ ಕಿವಿ ಮಾತು ಹೇಳಿ, ನಾಳೆಯ ಹೋರಾಟಕ್ಕೆ ನಿಮ್ಮೆಲ್ಲ ಬೆಂಬಲವನ್ನು ಆ ಮಹಿಳೆಯರಿಗೆ ಕೊಡಿ ಅಂತ ನೀವೇ ಹೇಳಿ, ಒಬ್ಬ ಮಹಿಳೆಯಾಗಿ. ಎಸ್ ಸರ್. ನಮಸ್ಕಾರ. ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲರಿಗೂ ನಮ್ಮ ಮನವಿ ಏನು ಅಂದರೆ, ನಾಳೆ ಮೌನ ಹೋರಾಟ ಅಂತ ಮಹಿಳೆಯರೇ ಬರ್ತಿದ್ದಾರೆ ಅಲ್ಲಿಗೆ. ಸುತ್ತಮುತ್ತ ಯಾರ್ಯಾರು ಇದ್ದಾರೆ ಎಲ್ಲರಿಗೂ ಅವರಿಗೆ ಸಪೋರ್ಟ್ ಮಾಡಿ, ಧೈರ್ಯ ತುಂಬಿ ಹೋರಾಟಕ್ಕೆ ನೀವು ಆದರೆ ಸಹ ನೀವು ನಿಂತ್ಕೊಳ್ಳಿ ಅಂತ ಒಬ್ಬ ಮಹಿಳೆಯಾಗಿ ಅಥವಾ ನಿಮ್ಮ ಅಕ್ಕ ತಂಗಿನೋ ಮಗಳೋ ಯಾರೋ ಒಬ್ಬ ಮಹಿಳೆಯಾಗಿ ನಿಮ್ಮ ಹತ್ರ ಸುತ್ತಮುತ್ತ ಇರ್ತಕ್ಕಂಥವ್ರಿಗೆ ಕೇಳ್ಕೊತೀನಿ ಸರ್ ಅವ್ರ ಹತ್ರ. ಇದಿಷ್ಟು ಇವತ್ತಿನ ನ್ಯೂಸು. ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ. ನಮಸ್ಕಾರ.